ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸೌದಿಯಲ್ಲಿ ಆಲೂಗಡ್ಡೆ ಪಲ್ಯನ ಹೆಂಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ನೋಡಿರಿ, ಫಸ್ಟ್ ನಾವು ಟಮಾಟಿ, ಆಲೂಗಡ್ಡೆ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಒಂದಿಷ್ಟು ಕರಿಬೇವು ಸೊಪ್ಪನ್ನ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡೇವಿ. ಅದಾದಮೇಲೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ಬಾಣಲಿ ಕಾಯಕ್ಕಿಟ್ಟು ಬಾಣಲಿ ಕಾದ್ಮೇಲೆ ಅದರಲ್ಲಿ ಸ್ವಲ್ಪ ಒಂದು 2-3 ಸ್ಪೂನು ಎಣ್ಣೆನ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಆಲ್ಮೋಸ್ಟ್ ಕಾದೈತಿ. ಫ್ರೆಂಡ್ಸ್, ಎಣ್ಣೆ ಕಾದ್ಮೇಲೆ ಏನು ಹಾಕ್ತೀವಪ್ಪ ಅಂತಂದ್ರೆ, ನೋಡ್ರಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ತೀವಿ. ಆಮೇಲೆ ನೋಡ್ರಿ, ಮೆಣಸಿನ್ಕಾಯಿ ಹಾಕ್ಬೇಕಾಗತ್ತೆ. ಅದೆಲ್ಲ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಒಂದು ಸ್ವಲ್ಪ ಚಟ್ಪಟ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಮೆಣಸಿನ್ಕಾಯಿ ಹಾಕ್ಬೇಕಾಗತ್ತೆ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿನ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಕರಿಬೇವು ಹಾಕ್ಕೊಂಡೀನಿ. ಫ್ರೆಂಡ್ಸ್, ನಿಮ್ಗೆ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಹೇಳ್ಬೇಕಪ್ಪ ಅಂತಂದ್ರೆ, ನಾನು ಐ ಆಮ್ ಅ ನರ್ಸ್. ನಾನು ವರ್ಕ್ ಮಾಡೋದು ಇನ್ನು ಸೌದಿಯಲ್ಲಿ ವರ್ಕ್ ಮಾಡ್ತೀನಿ. ಇವಾಗ 2.5 months ಆಯಿತು ಸೌದಿಯಲ್ಲಿದ್ದು. ಸೌದಿಯಲ್ಲಿ ನಜ್ರಾನ್ ಅಂತ ಒಂದು ಸಿಟಿ, ಅಲ್ಲಿ ನಾನು ಇರೋದು ಆಸ್ ಅ ನರ್ಸ್. ನಿಮ್ಗೆ ನರ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ದಲ್ಲಿ, ನೀವು ಸೌದಿಯಲ್ಲಿ ವರ್ಕ್ ಮಾಡ್ಬೇಕಪ್ಪ ಅಂತ ಅನಿಸಿದ್ದಲ್ಲಿ ನನಗೆ ಕಾಮೆಂಟ್ ಮಾಡಿರಿ. ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಆಮೇಲೆ ನೋಡ್ರಿ, ಸೌದಿಯಲ್ಲಿ ಇಲ್ಲಿ ಫುಡ್ಡು, ಇಲ್ಲಿ ನಾವು ಯಾವ ಥರ ಇಂಡಿಯಾದಲ್ಲಿ ಯಾವ ಫುಡ್ಡನ್ನು ತಿಂತೀವಿ ಅದು ಇಲ್ಲಿನೂ ಸಿಗುತ್ತೆ. ಮತ್ತೇನಪ್ಪ ಅಂತಂದ್ರೆ, ಬ್ಯಾಚುಲರ್ಸ್ ಆಲ್ಮೋಸ್ಟ್ ಅಲ್ಲಿ ಬ್ಯಾಚುಲರ್ಸ್ ಎಲ್ಲ ಬರೋದು, ಫ್ಯಾಮ್ಲಿ ಅಂತೂ ಬರ್ತಾರೆ ಬಟ್ ಕಡಿಮೆ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಸಿಗುವಂಥವೆಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು, ಎಲ್ಲ ರೇಷನ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಮಾಡ್ಕೊಳಕ್ಕೆ ಬರಬೇಕು ಅಷ್ಟೇ. ನೋಡ್ರಿ, ಈಗ ಟಮಾಟಿ ಹಾಕ್ಕೊಂಡಿವಿ. ನೋಡ್ರಿ, ಈ ಥರ ಬರುತ್ತೆ. ಟಮಾಟಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈ ಥರ ಬರುತ್ತೆ. ಆ ಥರ ಎಲ್ಲ ಬಂದಮೇಲೆ ಏನು ಮಾಡಿರಿ, ಆಲೂಗಡ್ಡೆ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ, ಆಗ ಆಲೂಗಡ್ಡೆನ ಹಾಕ್ಕೋಬೇಕಾಗತ್ತೆ. ನಿಮಗೆ ಚಿಕ್ಕದು ಬೇಡಪ್ಪ, ನಮಗೆ ರೌಂಡ್ ಶೇಪಾಗಿ ಬೇಕಪ್ಪ ಅಂತಂದ್ರು ರೌಂಡ್ ಶೇಪ್ನ ಕಟ್ ಮಾಡಿಕೊಂಡು ನೀವು ಹಾಕ್ಕೋಬೋದು. ಇವಾಗ ನೋಡ್ರಿ, ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡೇನಿ. ಅರಿಶಿಣ ಪುಡಿ ಆದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ ನೋಡ್ರಿ. ಗರಂ ಮಸಾಲ ಅದನ್ನು ಹಾಕಿ, ಅರಿಶಿಣ ಪುಡಿ ಹಾಕಿ, ಅದಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲನೂ. ಅಂದ್ರೆ ಅದು ಟಮಾಟಿ ಅದೆಲ್ಲ ಫ್ಲೇವರ್ಸು, ಮಸಾಲ ಅದೆಲ್ಲ ಅಂಟ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಒಂದು 1 ನಿಮಿಷ ಫ್ರೈ ಮಾಡಿದ್ಮೇಲೆ, ಒಂದು ಡ್ರೈಯಲ್ಲೇ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡಿದ್ಮೇಲೆ ಏನು ಮಾಡ್ರಿ, ನೀರು ಹಾಕ್ಕೋಬೋದು ನಾವು.
ಆಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ರಿ, ಜೋರು ಇಡಾಕೋಗ್ಬಿಡ್ರಿ, ಇಲ್ಲ ಸೀದೋಗ್ಬಿಡುತ್ತೆ, ಕೆಳಗಡೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ಬಾಣಲಿಗೆಲ್ಲ ಅಂಟ್ಕೊಂಡ್ಬಿಡ್ತವೆ ಆಲೂಗಡ್ಡೆ. ನೋಡ್ರಿ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ನಾವು ಇದಕ್ಕೆ ನೀರು ಹಾಕ್ಕೋಬೋದು. ಒಂದು ನಿಮಿಷ ಆದಮೇಲೆ ಸ್ವಲ್ಪ ಮಿಕ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ನಾವು ನೀರು ಹಾಕ್ಕೋಬೋದು. ನೀರು ಎಷ್ಟು ಹಾಕ್ಕೋಬೇಕಪ್ಪ ಅಂತಂದ್ರೆ ಆಲೂಗಡ್ಡೆ ಮುಳುಗೋವರೆಗೂ ನೀರು ಹಾಕ್ಕೊಡ್ರಿ, ಅದು ಚೆನ್ನಾಗಿ ಬೇಯಬೇಕದು. ನೋಡ್ರಿ ಈ ಥರ ಕಾಣಿಸ್ತಾ ಇದೆ. ಇದು ಆಲೂಗಡ್ಡೆ ಪಲ್ಯ ನೋಡ್ರಿ. ಇದಕ್ಕೆ ನಾವು ಉಪ್ಪು ಹಾಕಿದ್ದಿಲ್ಲ, ಈಗ ಉಪ್ಪು ಹಾಕಾಕತ್ತೀನಿ. ಹಾಕೋಬೋದು ಫ್ರೆಂಡ್ಸ್. ನಮ್ಮದು ಬ್ಯಾಚುಲರ್ಸು ಫ್ಯಾಮ್ಲಿ ಏನಲ್ಲ, ನಾವು ಪಕ್ಕ ಕುಕ್ ಮಾಡೋರು ಶೆಫ್ ಕೂಡ ಅಲ್ಲ. ಬ್ಯಾಚುಲರ್ ಆಲೂಗಡ್ಡೆ ಪಲ್ಯ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಪೂರಿಯಲ್ಲಿ ಕೂಡ ತಿನ್ಬೋದು, ಚಪಾತಿಯಲ್ಲಿ ಕೂಡ ತಿನ್ಬೋದು. ಚಪಾತಿಯಲ್ಲಿ ಇದನ್ನು ನಾವು ತಿನ್ನಕ್ಕೆ ಮಾಡ್ಕೊಳತ್ತಿದ್ದು ನೋಡ್ರಿ ಹಿಂಗತ್ತೆ ಕಾಣಿಸುತ್ತೆ ಫೈನಲ್ ಟಚ್. ಇದಾದಮೇಲೆ ನೋಡ್ರಿ ಈಗ ಸ್ಲೋಲಿ ಬಾಯ್ಲ್ ಆಗಾಕತ್ತೈತಿ. ಈಗ ಬಾಯ್ಲ್ ಆಗಾಕೆ ಬಿಟ್ಬಿಟ್ರಿ, ಇದನ್ನು ಒಂದು ಏನಾರ ಕವರ್ ಮಾಡಿ ಇಟ್ಬಿಡ್ಬೋದು. ನೋಡ್ರಿ ಫ್ರೆಂಡ್ಸ್ ಈ ಥರ ಬಾಯ್ಲ್ ಆಗಕತ್ತೈತಿ. ಇದಾದಮೇಲೆ ಒಂದು ಏನರ ಪ್ಲೇಟ್ ಗಿಟ್ ಮುಚ್ಚಿ ಇಟ್ಬಿಡ್ಬೋದು ನಾವು. ಅದನ್ನ ಒಂದು 5 ನಿಮಿಷ ಕುದ್ಮೇಲೆ ನೀರೆಲ್ಲ ಒಂದು ಸ್ವಲ್ಪ ಕಡಿಮೆ ಆದಮೇಲೆ ಓಪನ್ ಮಾಡಿ ನೋಡ್ರಿ. ಅದು ಬಾಯ್ಲ್ ಕರೆಕ್ಟಾಗಿ ಕುದ್ದೈತೆ ಇಲ್ಲ ಅಂತ ನೋಡ್ರಿ. ಕುದ್ದಿಲ್ಲ ಅಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ನಾವು ನೀರು ಹಾಕ್ಕೊಂಡು ಅದು ಕುದಿಯೋವರೆಗೂ ನೀರು ಬೇಯಿಸ್ಕೋಬೋದು. ನೋಡಿ ಫ್ರೆಂಡ್ಸ್ ಈ ಥರ ಕವರ್ ಮಾಡಿ ಇಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಈ ನನ್ನ ಸಣ್ಣ ಒಂದು ವಿಡಿಯೋ ಇದು ಆಲೂಗಡ್ಡೆ ಪಲ್ಯದ್ದು. ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ನೋಡಿ ಫ್ರೆಂಡ್ಸ್, ನಾವು ಚಪಾತಿ ಮಾಡ್ಕೊಂಡಿದ್ವಿ. ಚಪಾತಿ ಮೊಸರು. ನಮ್ಮದು ಊರು ಹುಬ್ಬಳ್ಳಿ ಸೈಡೆಲ್ಲ ಸ್ವಲ್ಪ ಖಾರ ಜಾಸ್ತಿನೇ ತಿಂತೇವೆ. ಇಷ್ಟ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.